ಹೌದು, ಬಟ್ ಜಾಸ್ತಿ ಸೋಡಾ ಒಳ್ಳೇದು ಅಲ್ಲ. ಜಾಸ್ತಿ ಸೋಡಾ ಒಳ್ಳೇದಲ್ಲ. ನಾನು ಇಷ್ಟೇ ಹಾಕಿ ಓಕೆ, ನೋಡಿ ಈ ತರ ಆಗಿದೆ. ಹಾಯ್ ಎವ್ರಿವನ್, ಇವತ್ತು ರವೆ ಇಡ್ಲಿ ಮಾಡೋಣ ಅಂತ ರೆಡಿ ಮಾಡಿದೀನಿ. ನನ್ನ ಮಕ್ಳಿಗೆ ಭಾರಿ ಇಷ್ಟ ರವೆ ಇಡ್ಲಿ ಅಂತ. ರವೆ ಇಡ್ಲಿಗೆ ಚಟ್ನಿ ಮಾಡ್ತೀನಿ, ಒಂದೊಂದ್ಸಲ ಬಿಳಿದು ತರಕಾರಿ ಗೊಜ್ಜು ಮಾಡ್ತೀನಿ. ಅದು ಇನ್ನೊಂದಿನ ಯಾವತ್ತಾದ್ರೂ ತೋರಿಸ್ತೀನಿ. ಸೊ ಇವಾಗ ರವೆ ಇಡ್ಲಿ ಮಾಡೋದಕ್ಕೆ ಫಸ್ಟು ನಾನು ರವೆ ಇಡ್ಲಿಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಸಾಸಿವೆ ಇದು ಡಬ್ಬದಲ್ಲಿ ಐತೆ. ಸಾಸಿವೆ ಮತ್ತು ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶುಂಠಿ ಸಣ್ಣ ಕುತ್ರಿಸ್ಕೊಳ್ಳಿ, ಹಸಿರು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಕೂದಿಟ್ಟಿದ್ದೀನಿ, ಮತ್ತು ಗೋಡಂಬಿ, ಆಮೇಲೆ ಒಂಚೂರು ಇಂಗು. ಓಕೆ, ಇಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ. ಸೊ ಇಷ್ಟು ಹಾಕ್ದಾಗ ಆಕ್ಚುಲಿ ರವೆ ಇಡ್ಲಿ ಹಂಗೆ ತಿನ್ಕೋಬಹುದು. ಹೌದು, ಆ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಚಟ್ನಿ ಗಿಟ್ನಿ ಏನು ಬೇಡ. ಸೊ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಎಣ್ಣೆ ರವೆ ಫ್ರೈ ಮಾಡ್ಕೊಳ್ಳೋದಕ್ಕೆ ತುಪ್ಪ ಹಾಕೋತೀನಿ. ಓಕೆ, ತುಪ್ಪ ವಿಡಿಯೋ ನೋಡಿದಿರಾ ಏನೋ ಗೊತ್ತಿಲ್ಲ. ತುಪ್ಪ ನೋಡಿದೀರಾ ಅಲ್ವಾ? ಇಲ್ಲ ಅಂತಂದ್ರೆ ಲಿಂಕ್ ಹಾಕ್ತೀನಿ. ಅದು ಲಿಂಕ್ ಹಾಕ್ತಾರೆ. ತುಪ್ಪ ಕಾಯಿಸೋದು ಹೆಂಗೆ ಅಂತ ತೋರಿಸಿದ್ದೀವಿ, ಅದು ಹಾಕೋತಾರೆ ನೋಡ್ಕೊಳ್ಳಿ. ಓಕೆ, ಸೊ ಎಣ್ಣೆ ಕಾದ್ಮೇಲೆ ಅದಕ್ಕೆ ಇವೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡಿ ಆಮೇಲೆ ರವೆ ಹಾಕೋತೀವಿ. ರವೆ ಜಾಸ್ತಿ ಹುರಿಬೇಕಾಗಿಲ್ಲ, ಲೈಟ್ ಸ್ವಲ್ಪ ಬೆಚ್ಚಗಾದ್ರೆ ಸಾಕು. ಏನೇನ್ ರವೆ ಯೂಸ್ ಮಾಡ್ತೀವಿ ನೋಡಿ, ಕಂಪ್ಲೀಟ್ ಅಷ್ಟು ಹುರಿಬೇಕಾ? ರವೆನ ಮೀಡಿಯಂ ರವೆ ತಗೊಳ್ಳಿ. ಓಕೆ, ಮೀಡಿಯಂ ರವೆ ತಗೊಳ್ಳಿ. ಪಾತ್ರೆ ಕಾದಿದೆ, ಎಣ್ಣೆನೂ ಕಾದಿದೆ. ಈಗ ಸಾಸಿವೆ ಹಾಕೋತೀನಿ ಸ್ವಲ್ಪ. ಸೊ ಇವಾಗ ಜೀರಿಗೆ ಹಾಕೋತೀನಿ. ಯಾವುದೋ ಒಂದು ಆರ್ಡ್ರಲ್ಲಿ ಹಾಕೊಳ್ಳಿ, ತಲೆ ಕೆಡ್ಸ್ಕೊಬೇಡಿ ಆಯಿತಾ. ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಓಕೆ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಆಯಿತಾ. ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡ ಮೇಲೆ ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಗೋಡಂಬಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಮತ್ತು ಗೋಡಂಬಿನೂ ಹಾಕ್ಕೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಳ್ಳುವಾಗ ಒಂಚೂರು ಹಿಂಗೆ ಹಾಕ್ಕೊಂಡು ಇದನ್ನು ಈಗ ಆಫ್ ಮಾಡಿಬಿಡಿ. ಓಕೆ, ಆಫ್ ಮಾಡಿಬಿಟ್ಟು ಅದೊಂದು ಪಾತ್ರೆ ಒಂಚೂರು ತಣ್ಣಗೆ ಹಾಕ್ಬೇಕು. ತೀರಾ ತಣ್ಣಗೆ ಮಾಡಬೇಡಿ, ಚೂರು ಮೈಲ್ಡಾಗಿ ರವೆ. ಒಂದು ನಿಮಿಷ ಇದು ಹುರಿತಾನೆ ಇದ್ದೀನಲ್ವಾ. ಸೊ ಇವಾಗ ಏನು ಮಾಡ್ತೀನಿ, ಸ್ವಲ್ಪ ಸಿಮ್ಗೆ ಹಾಕೊಂಡಿದ್ದೀನಿ. ಕಾವು ಸ್ವಲ್ಪ ಕಮ್ಮಿ ಆಗಲಿ, ಅದ್ರೊಳಗೆ ರವೆಗೆ ಹಾಕಿ ತಿರುಗಿಸ್ಬಿಡ್ತೀನಿ. ಓಕೆ, ಸೊ ಎಷ್ಟು ಇಡ್ಲಿಗೆ ಎಷ್ಟು ರವೆ ಬೇಕೋ ಅಷ್ಟು ಹಾಕೋತೀಯಾ? ಹೌದು, ಫುಲ್ ಎಲ್ಲ ರವೆನೂ ಹಾಕೊಂಡು ನಾನು 2 ಬೌಲ್ ರವೆ ಹಾಕೋತಾ ಇದ್ದೀನಿ. ಓಕೆ, ಇದನ್ನು ಆಫ್ ಮಾಡಿಬಿಡಿ ಸ್ಟವ್ನ. ಓಕೆ, ಆಫ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಆ ಇರೋ ಕಾವಲ್ಲೇ ಮಿಕ್ಸ್ ಮಾಡಿ. ಹೌದು, ಉರಿತಾ ಇಲ್ಲ, ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆಯ್ತಾ. ಪಾತ್ರೆ ಕಾವಲ್ಲಿರುತ್ತಲ್ಲ ಅದರಲ್ಲೇ ಹುರ್ಕೊಳ್ಳಿ. ಅಷ್ಟೇ ಸಾಕು. ಈಗ ಅದು ತಣ್ಣಗಾಗೋ ತನಕ ಬಿಟ್ಟು ತಣ್ಣಗಾಗಬೇಕು. ಬಿಸಿ ತಕ್ಕ ಮೊಸರು ಹಾಕಬೇಡಿ. ಸೊ ನನಗೆ ಎಷ್ಟು ಮೊಸರು ತಗೋತೀನಿ ಅಂತ ಹೇಳ್ತೀನಿ. ಅದು 2 ಸಲ ಕಲಿಸ್ಕೋಬೇಕು. ಫಸ್ಟು ಒಂದ್ಸಲ ಕಲಸಿಟ್ಬಿಟ್ಟು ಆಮೇಲೆ ಒಂದ್ಸಲ ಕಲಿಸ್ಬೇಕು. ಈಗ ತಣ್ಣಗಾಗಿದೆ ರವೆ. ತಣ್ಣಗೆ ಅಂದರೆ ತುಂಬ ತಣ್ಣಗೇನಿಲ್ಲ, ಸ್ವಲ್ಪ ಕೈಗೆ ಇದಾಗುವಷ್ಟು ತಣ್ಣಗಾಗಿದೆ. ಸೊ ಇವಾಗ ಇದಕ್ಕೆ ನಾನು ಒಂಚೂರು ಸೋಡಾ ಹಾಕಬೇಕು. ಹಾಕ್ತೆ ಹೋದರೆ ನಿಮಗೆ ಇಡ್ಲಿ ಚೆನ್ನಾಗಿ ಬರೋಲ್ಲ. ಒಂದು ಚಿಟಿಕೆ ಸೋಡಾ ಹಾಕಿದ್ದೀನಿ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಸಾಕು. ಉಪ್ಪು
ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕೈಲೇ ಕಲಿಸ್ತೀನಿ. ಆಯಿತಾ? ಇದನ್ನು ನೀಟಾಗಿ ಈ ಥರ ಕಲಿಸ್ಕೊಳ್ಳಿ. ಕಲಿಸ್ಬಿಟ್ಟು ಇವಾಗ ಆ ಬೌಲ್ ರವೆ ಹಾಕಿದ್ನಲ್ಲ, ಎಷ್ಟು 2 ಬೌಲ್ ರವೆ ಹಾಕಿದ್ದೀನಿ. ಹೌದು. ಈಗ 1 ಬೌಲ್ ಅಷ್ಟು ಮೊಸರು ಹಾಕೋತೀನಿ. ಓಕೆ, 1 ಬೌಲ್ ಮೊಸರು ಹಾಕ್ಕೊಂಡು ಒಂದು ಅರ್ಧ ಬೌಲಷ್ಟು ನೀರು ಹಾಕೋತೀನಿ. ಫುಲ್ ರವೆಲೆ ಮಾಡೋಕ್ಕೆ ಹೋಗ್ಬೇಡಿ, ಆಯಿತಾ? ಫುಲ್ ರವೆ ಅಲ್ಲ, ಮೊಸರಲ್ಲಿ. ಸಾರಿ, ಮೊಸರಲ್ಲಿ. ಆಯಿತಾ? ಸೊ ಅರ್ಧ ಬೌಲಷ್ಟು ನೀರು ಹಾಕಿದ್ದೀನಿ. 1 ಬೌಲ್ ಮೊಸರು ಹಾಕಿದ್ದೀನಿ, ಅರ್ಧ ಬೌಲು ನೀರು ಹಾಕಿದ್ದೀನಿ. ಸೊ ಇದನ್ನು ಕಲಿಸ್ಬಿಟ್ಟು ಒಂದು 2 ಮಿನಿಟ್ಸ್ ಇಡಿ. ಯಾಕೆಂದರೆ ಅದು ಅಳ್ಬೇಕು ರವೆ. ಆಮೇಲೆ ಮತ್ತೆ ಮೊಸರು ಹಾಕೊಂಡು ಕಲಿಸ್ತೀನಿ. ಆಯಿತಾ? ಸೊ ಇದನ್ನೇನು ಮಾಡಿ ಮುಚ್ಚಿಟ್ಬಿಡಿ. 1-2 ನಿಮಿಷ, 1 ನಿಮಿಷ ಅಂದ್ಕೊಳ್ಳಿ. 1 ನಿಮಿಷ ಸಾಕು, ಅಳ್ಳುತ್ತೆ ಅಷ್ಟೊತ್ತಿಗೆ. 1 ನಿಮಿಷ ಮುಚ್ಚಿಡಿ. ಇವಾಗ ಆಯಿತು ಟೈಮು. ಈ ಥರ ಸಾಫ್ಟಾಗಿರುತ್ತೆ. ಓಕೆ, ಇದಕ್ಕೆ ಇನ್ನೊಂದು ಬೌಲ್ ಮೊಸರು, 1 ಕಪ್ ಮೊಸರು ಹಾಕೋತೀನಿ, ಪ್ಲಸ್ ಇನ್ನೊಂದು ಅರ್ಧ ಬೌಲು ಮೊಸರು ಹಾಕೋತೀನಿ. 1.5. ಸೊ ಆಲ್ಮೋಸ್ಟ್ 2 ಬೌಲ್ ರವೆಗೆ 2.5 ಬೌಲ್ ಮೊಸರು ಅಲ್ವಾ? ಮೊದಲೊಂದು ಬೌಲ್ ಹಾಕಿದ್ದೆ, ಆಮೇಲೆ ಒಂದು ಬೌಲು, ಅಲ್ಲಿ ಅರ್ಧ ಬೌಲ್ ಅಷ್ಟು ನೀರು ಹಾಕಿದ್ದೆ. ಓಕೆ, ಸೊ ಇದೇನು ಅಂದರೆ ಒಂಚೂರು ಒಂದು ಸ್ವಲ್ಪ ತೆಳ್ಳಗಾಗ್ಬೇಕು. ತೀರಾ ಗಟ್ಟಿಗೆ ಮಾಡ್ಕೋಬೇಡಿ ಇದನ್ನು, ಆಯಿತಾ? ಬೇಕು ಅಂದರೆ ಸ್ವಲ್ಪ ಇದು ಹಾಕ್ಕೊಳ್ಳೋಣ, ಏನದು ನೀರು ಹಾಕ್ಕೊಳ್ಳೋಣ. ಬರೀ ಇದೆ ಮೊಸರೆ ಹಾಕೋಬೇಡಿ, ಆಯಿತಾ? ಸೊ ಇದು 2.5 ಬೌಲು ಇದು ಹಾಕಿದ್ದೀನಿ. ಓಕೆ, ಸೊ ಒಂದು ಸ್ವಲ್ಪ ನೀರು ಹಾಕೋತೀನಿ, ಒಂದು ಸ್ವಲ್ಪ. ಬ್ಯಾಟರು ನಿಮಗೆ ಬ್ಯಾಟರ್ ನಮಗೆ ಹಿಂಗೆ ಬರಬೇಕು. ತುಂಬ ಗಟ್ಟಿಗೆ ಮಾಡ್ಕೋಬೇಡಿ, ಆಯಿತಾ? ತುಂಬ ಗಟ್ಟಿಗೆ ಮಾಡ್ಕೋಬೇಡಿ, ಈ ಥರ ಬರಲಿ. ಓಕೆ, ಸೊ ಇವಾಗ ಪ್ಲೇಟ್ ರೆಡಿ ಮಾಡಿಟ್ಟಿದ್ದೀನಿ. ತುಪ್ಪ ಹಾಕಿಟ್ಟಿದ್ದೀನಿ. ಪ್ಲೇಟ್ಗೆಲ್ಲ ತುಪ್ಪ ಸವರಿಟ್ಟಿದ್ದಾರೆ. ಹೌದು, ತುಪ್ಪ ಸವರಿಟ್ಟಿದ್ದೀನಿ. ಸೊ ಇದನ್ನು ಎರಡನೇ ತಟ್ಟೆ ಈಗ ನಾನು ಮಾಡಿರೋದು ಒಂದು 4 ಜನಕ್ಕೆ ಆಗುವಷ್ಟು ಮಾಡಿದ್ದೀನಿ. ಓಕೆ, ಇವತ್ತು 4 ಜನ ಏನಕ್ಕಂದ್ರೆ ನನ್ನ ತಮ್ಮ ಬಂದಾನೆ ವಾಪಸ್. ರವೆ ಇಡ್ಲಿ ಅಕ್ಕಿ ಇಡ್ಲಿ ತಂದಷ್ಟು ತಿನ್ನಕ್ಕಾಗಲ್ಲ ನಮಗೆ. ಈಗ ನೀರು ಕುದೀತಾ ಇದೆ. ರವೆ ಇಡ್ಲಿ ಸ್ವಲ್ಪ ಹೆವಿ ಅಲ್ವಾ? ಹೌದು, ಸ್ವಲ್ಪ ಹೆವಿ ಇರುತ್ತೆ. ಸೊ ಮೇಲೆ ಬೇಕಾದ್ರೆ ಹುರಿದಿರೋ ಗೋಡಂಬಿ ಅಥವಾ ಟೊಮೆಟೊ ಏನಾದ್ರು ಬೇಕು ಅಂದ್ರೆ ಕ್ರಿಯೇಟಿವ್ ಆಗಿ ಮಾಡ್ಕೊಂಡು. ನಾನು ಅನ್ಕೊಂಡೆ ಕೇಳೋಣ ಅಂತ, ಟೊಮೆಟೊ ಹಾಕಲ್ವ ಮೇಲೆ ಅಂತ. ಜಾಸ್ತಿ ಏನ್ ಬೇಕಾಗಿಲ್ಲ, ನೀರ್ ಬಾಯ್ಲ್ ಆಯ್ತಾ ಆಗ್ಲೇನೆ. ಅವಾಗಲೇ ತುಂಬಾ 2-3-4-5 ನಿಮಿಷ ಆಗುತ್ತೆ. ಹೌದು, 4-5 ಮಿನಿಟ್ಸ್. ಇವಾಗ ಚುತ್ತೀನಿ. ಇದು ಸೋಡಾ ಕಮ್ಮಿ ಆಗ್ತಷ್ಟು ಅದು ನಿಮ್ಗೆ ಜಾಸ್ತಿ ಇದು ಬರಲ್ಲ, ಏನೋ ಉಪ್ಪಲ್ಲ, ಆಯ್ತಾ? ಸ್ವಲ್ಪ ಸೋಡಾ ಜಾಸ್ತಿ ಹಾಕಿ. ಎಷ್ಟು ನಿಮಿಷ ಬೇಯಿಸಿದಮ್ಮ? ಒಂದು 5 ನಿಮಿಷ ಬೇಯಿಸಿದ್ದೀನಿ. ಓಕೆ, ಈಗ ಹಿಂದ್ಗಡೆ ನೀರು ಬಿಟ್ಟು ತಣ್ಣಗೆ ಮಾಡಿಬಿಟ್ಟು ಅದನ್ನು ಇದು ಮಾಡ್ಕೊಂಡು ಇಡ್ಲಿ ಎತ್ಕೋತೀನಿ. ತುಂಬ ಸೋಡಾ ಹಾಕಿದ್ರೆ ತುಂಬಾನೇ ಅದು ಹಳ್ಳದಂಗೆ ಚೆನ್ನಾಗಿ ಉಬ್ಬಿಡುತ್ತೆ. ಹೌದು, ಬಟ್ ಜಾಸ್ತಿ ಸೋಡಾ ಒಳ್ಳೇದಲ್ಲ. ನಾನು ಇಷ್ಟೇ ಹಾಕಿ ಮಾಡಿ ನೋಡಿ. ಓಕೆ, ನೋಡಿ ಈ ತರ ಆಗಿದೆ ಫುಲ್ಲು. ತುಪ್ಪ ಕೊಡ್ಲವ? ತುಪ್ಪ ಇವತ್ತು ನನ್ನ ತಮ್ಮ ಬಂದಿದ್ದಾನೆ ಮಂಗಳೂರಿಂದ.
ನೋಡಿ. ಅಮ್ಮ ಇಷ್ಟು ಚಟ್ನಿಗೆ ಇಷ್ಟು ಚೆನ್ನಾಗಿ ತುಪ್ಪ ಹಾಕ್ತಾರ. ಒಂದು ಟೇಸ್ಟ್ ಮಾಡೋದ. ಹೆಂಗೈತೆ? ಸೂಪರ್ ಅಪ್ಪ. ಹೌದಾ? ಆ ಟೆಕ್ಸ್ಚರ್ ಆಚೆ ಊಟ ಆಚೆಡೆ ತಿಂದು ಮನೆ ಊಟ ತಿಂದ್ರೆ ಅಯ್ಯೋ. ಏ ನಾನ್ ತಿಂತಾ ಇರ್ತೀನಿ. ಆಮೇಲೆ ಒಂದ್ ಮರಿಬೇಡಿ, ನಮ್ಮ ಅಮ್ಮನಿಗೆ ಲೈಕ್ ಮಾಡೋದು, ಹಿಂದೆ ನಮ್ಮ ಅಣ್ಣನಿಗೆ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ. ಆಯ್ತು. ತುಂಬಾ ಬಾಯ್. ಸರಿಯಮ್ಮ ಅಷ್ಟೇನಾ ಇವತ್ತಿಗೆ?